ಇನ್ನು ಬಿಗ್ ಫೈವ್ ನಲ್ಲಿ ಟಾಪ್ 3ನೇ ಸ್ಟೋರಿ ಕಡೆ ಗಮನ ಕೊಡ್ತಾ ಹೋಗೋದಾದ್ರೆ ಆನೇಕಲ್ನಲ್ಲಿ ನಡೆದಿದ್ದಂತಹ ಆಕ್ಸಿಡೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. ಅದು ಅಪಘಾತ ಅಲ್ಲ, ಬದಲಿಗೆ ಮರ್ಡರ್ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಆಕ್ಸಿಡೆಂಟ್ ನೆಪದಲ್ಲಿ ನೇತಾಡ್ತು ಯುವಕನ ಬಾಡಿ. ಭಯಾನಕ ಸಾವಿನ ಹಿಂದಿತ್ತು ದ್ವೇಷದ ನೆರಳು. ಕಮ್ಮಸಂದ್ರ ಪ್ರಶಾಂತ್ ಸಾವು ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬೆಚ್ಚಿ ಬೀಳಿಸುತ್ತೆ ನಿಜವಾಗ್ಲೂ ಆ ಪ್ರಶಾಂತ್ನ ಕೊನೆಯುಸಿರಿನ ದೃಶ್ಯ ನೋಡಿದ್ರೆ ನೀವು. ಭಯಾನಕ ದೃಶ್ಯ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ಎದೆ ಜಲ್ ಅನ್ನತ್ತೆ. ಸಿಗರೆಟ್ ಗಲಾಟೆಗೆ ಶುರುವಾದಂತ ಗಲಾಟೆ ಏನಿದೆ ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ. ಕಮ್ಮಸಂದ್ರದಲ್ಲಿ ನಡೆದಂತಹ ಕ್ರಿಕೆಟ್ ಟೂರ್ನಿಯ ವೇಳೆ ಒಂದು ಗಲಾಟೆ ಆಗತ್ತೆ. ಕಾರ್ನಲ್ಲಿ ಹೊರಟಂತ ರೋಷನ್ ಅನ್ನ ಪ್ರಶಾಂತ್ ಅಡ್ಡಗಡ್ತಾನೆ. ಆ ಸಂದರ್ಭದಲ್ಲಿ ಕಿಟಕಿಯಲ್ಲಿ ಇಣುಕಿ ಬೈತಿದ್ದಾಗಲೇ ಅತಿ ವೇಗವಾಗಿ ಕಾರನ್ನ ಚಲಾಯಿಸಿಕೊಂಡು ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಕಾರಿನ ಕಿಟಕಿಯಲ್ಲೇ ನೇತಾಡ್ತಿದ್ರು ಕೂಡ ಆತ ಕಾರ್ ನಿಲ್ಸಿಲ್ಲ. ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತೇಳಿ ತನಿಖೆಯನ್ನ ಈಗ ಚುರುಕುಗೊಳಿಸಲಾಗಿದೆ. ಆಕ್ಸಿಡೆಂಟ್ ನೆಪದಲ್ಲಿ ನೇತಾಡ್ತು ಯುವಕನ ಬಾಡಿ. ಆ ದೃಶ್ಯ ನೋಡಿದ್ರೆ ನಿಜಕ್ಕೂ ಎದೆ ಜಲ್ ಅನ್ಸುತ್ತೆ. ಆ ಭಯಾನಕ ಸಾವಿನ ಹಿಂದೆ ಇದ್ದಿದ್ದು ದ್ವೇಷ. ಆಯ್ತು ನಿಲ್ಸು. ಆಯ್ತು ನೋಡಿ, ನಿಜಕ್ಕೂ ಎದೆ ಝಲ್ ಅನ್ಸುತ್ತೆ. ಅಪಘಾತದ ದೃಶ್ಯ ಏನು ಗಮನಿಸ್ತಾ ಇದೀವಿ ನಾವು ಸ್ಕ್ರೀನ್ ಮೇಲೆ. ಒಂದು CCTV ಫುಟೇಜ್ ಅನ್ನ ನೋಡ್ತಾ ಇದೀವಿ, ಮತ್ತೊಂದು ಡ್ಯಾಶ್ ಕ್ಯಾಮ್ರಾ ವಿಡಿಯೋ. ಈಗ ನಾವು ಆತ ಮಾತಾಡ್ತಾ ಇದ್ದ ನೋಡಿ, ನಿಲ್ಸು ಅಂತ ಹೇಳಿದ್ರು ಕೂಡ ಆತ ನಿಲ್ಲಿಸಲಿಲ್ಲ. ಆಮೇಲೆ ನಡಿ, ಎಲ್ಲಿಗೆ ಹೋಗ್ತೀಯ, ನಡಿ, ನಾನೇನಾದರೂ ಸತ್ರೆ ನೀನೇ ಜವಾಬ್ದಾರಿ ಅಂತೇಳಿ ಆತ ಒಂದಷ್ಟು ಕೆಟ್ಟ ಪದಗಳಲ್ಲಿ ಬೈತಾ ಇದ್ದ. ಈ ಸಿಗರೇಟ್ ವಿಚಾರಕ್ಕೆ ಒಂದು ಗಲಾಟೆ ಶುರುವಾಗುತ್ತೆ ಕ್ರಿಕೆಟ್ ಟೂರ್ನಿಯ ಸಂದರ್ಭದಲ್ಲಿ. ಅಲ್ಲಿ ಆತ ಕಾರ್ ಹತ್ತಿ ಹೋದಂಥ ಸಂದರ್ಭದಲ್ಲಿ ಅಡ್ಡಗಟ್ಟಿ ಬೈತಾ ಇರಬೇಕಾದ್ರೆ ಆತ ನೇತಾಡ್ತಾ ಇದ್ರು, ನಿಲ್ಲಿಸದೆ ಆತ ಹೋಗಿ ಕಾರನ್ನ ಡಿಕ್ಕಿ ಹೊಡೆದಿರೋದು. ಆರಂಭದಲ್ಲಿ ಇದು ಆಕ್ಸಿಡೆಂಟ್ ಅಂತೇಳಿ ಎಲ್ಲರೂ ಅನ್ಕೊಂಡಿದ್ರು, ಬಟ್ ಆದರೆ ಇಲ್ಲ, ಇದು ಕೊಲೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ತನಿಖೆಯನ್ನು ಕೂಡ ಈಗ ಪೊಲೀಸರು ತೀವ್ರಗೊಳಿಸ್ತಾ ಇದ್ದಾರೆ. ನನ್ ಮಗಪ್ಪ 33 ವರ್ಷ ಅಷ್ಟನ ಮಗ ನೋಡ್ದೆ ಇದಕ್ ಮುಂಚೆ ಕಳಿಸ್ಬಿಟ್ರ. ಬರೋ ತಿಂಗಳು ಮದ್ವೆ ಮಾಡೇವಂತ ಮನೆ ಕಟ್ದೆ. ಇವ್ರು ಒಂದ್ ಏಟ್ ಹಾಕ್ಬಿಟ್ಟು ಬುದ್ಧಿ ಹೇಳಿ ನಿನ್ ಮಗ ಹಿಂಗ್ ಮಾಡಿದಾನಮ್ಮ ಅಂತ ಹೇಳಿದ್ರೆ ನಾನ್ ನನ್ ಮಗನ್ ಹೊಡೆದಿರ್ತೀವಿ ಅನ್ನೋ ಕಂಪ್ಲೇಂಟ್ ಕೊಟ್ಟೇನೋ ಪೊಲೀಸರ್ಗಳು ಬುದ್ಧಿ ಹೇಳಿಸ್ತಾ ಇದ್ನ. ಇವ್ರ ಪ್ರಾಣ ತೆಗೆಯೋದೇನಿತ್ತಪ್ಪ, ಏನ್ ಕೊಟ್ರೆ ಇನ್ನೂ ಸಿಗಲ್ಲ ನನ್ ಮಗ. ಅಪ್ಪ ನನ್ನ ಹತ್ರ ಅಮ್ಮ ಏನ್ ಊಟ ತರ್ಲಿ ಅಂತ ನೆನೆ ಮಧ್ಯಾಹ್ನ 3 ಗಂಟೆಲಿ ಫೋನ್ ಮಾಡ್ದ. ಏನು ಬೇಡ ಬಾರೋ, ಬೆಳಗಿಂದ ಫೋನ್ ಮಾಡ್ತಾ ಇದ್ದೀನಿ, ಬಂದಿಲ್ಲ ನೀನು ಬಾರೋ ಅಂದೆ. ಬರ್ತೀನಿರಮ್ಮ ಅಂತೇಳಿ ಬಂದಿಲ್ಲ. ಆಮೇಲೆ ಅಮ್ಮ ಕ್ರಿಕೆಟಲ್ಲಿ ಸೋತ್ಬಿಟ್ಟೆ ಅಮ್ಮ ನಾನು ಅಂತ ಅದಕ್ಕೆ ಅಳ್ತಿದ್ದ. ಕ್ರಿಕೆಟಲ್ಲಿ ಅವ್ನು ಹುಚ್ಚು, ಕ್ರಿಕೆಟಲ್ಲಿ ಸೋತ್ರೆ ಅಳ್ತಾರೇನೋ ಯಾರನ್ನ, ಸುಮ್ಮನಿರಮ್ಮನೆ ನಾನಿದ್ದೀನಿ ಅಂತ ಹೇಳ್ದೆ. ಅಮ್ಮ ಅಯ್ಯೋ ನನ್ನ ಕೈಲಿ ಆಗ್ತಿಲ್ಲಮ್ಮ ಅಂತ ಹೋದ. ರೂಮಲ್ಲಿ ಮಲ್ಕೊಂಡ. ಅವ್ರ ಅಣ್ಣನ ಮಗನ ಜೊತೆ ಮಾಡ್ಕೊಂಡಿದ್ದ ಹೊಸ ಮನೇಲಿ. ಆಮೇಲೆ 7 ಗಂಟೆಗೆ 7:15 7 ಗಂಟೆಗೆ ಫೋನ್ ಬಂದೈತೆ. ಎದ್ದು ಹೋಗಿದ್ದಾನೆ ಆಚೆ ಕಡೆ. ತಿರ್ಗ ನಾನು ಅನ್ಕೊಂಡು ನೋಡಿ ಯಾರು ರೋಷನ್ ಹೆಗ್ಡೆ ಅವ್ರಿಗೆ ಪ್ರಶಾಂತ್ ಅನ್ನೋರು ಬೀರ್ ಬಾಟ್ಲಿಂದ ಹೊಡೆದಿದ್ದಾರೆ. ಅದಕ್ಕೆ ನಾಲಿಗೆ ಅವ್ರಿಗೆ ಗಂಟಾಗಿದೆ. ಈ ಗಲಾಟೆ ನಡೆಯುವಂತ ಸಂದರ್ಭದಲ್ಲಿ ಅವ್ನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವನೊಂದು ಟಾಟಾ ಸಫಾರಿ ವೆಹಿಕಲ್ ಅದರಲ್ಲಿ ಹತ್ಕೊಂಡು ಪರಾರಿ ಆಗೋದಕ್ಕೆ ಇವನು ರೋಷನ್ ಪ್ರಯತ್ನ ಮಾಡ್ತಾ ಸಂದರ್ಭದಲ್ಲಿ ಇವನು ಯಾರು ಗೊತ್ತಿದ್ದಾನೆ ಪ್ರಶಾಂತ್ ಕಾರಿಗೆ ಹತ್ತಿದ್ದಾರೆ. ಕಾರಿಗೆ ಹತ್ತಿ ನನ್ನ ಹಿಂಗೆ ಮಾಡಿದೆ, ನಿನ್ನ ಬಿಡೋದಿಲ್ಲ ಅಂತೇಳಿ ಅದೆಲ್ಲ ಈಗ ನಮಗೆ ಡ್ಯಾಶ್ ಕ್ಯಾಮರಾದಲ್ಲಿ ಎಲ್ಲ ರೆಕಾರ್ಡಿಂಗ್ ಎಲ್ಲ ಆಗಿದೆ. ಗಾಡಿ ಹತ್ತಿದಾಗ ಅವನು ಫುಲ್ ಜಗಳ ಆಗಿ ಅವನ್ನ 1 ಕಿಲೋಮೀಟರ್ 4 ಕಿಲೋಮೀಟರ್ ಗಂಟ ಗಾಡಿ ಓಡಿಸ್ಕೊಂಡು ಹೋಗಿದ್ದಾನೆ. ಅವ್ನಿಗೆ ಯಾವತ್ತು ಗಾಡಿ ಬಿಟ್ಟಿಲ್ವೋ ಅದಕ್ಕೆ ಫಸ್ಟ್ ಅಲ್ಲಿ ಒಂದು ಮರಕ್ಕೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್, ಲೈವ್ ಜಾಯ್ನ್ ಆಗ್ತಿದ್ದಾರೆ. ಅಂಬರೀಶ್, ಆಕ್ಸಿಡೆಂಟ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ, ಅಲ್ಲಿ ಗಲಾಟೆ ಆಗಿತ್ತು ಅಂತ. ಎಕ್ಸಾಕ್ಟ್ಲಿ ಯಾವ ವಿಚಾರಕ್ಕೆ ಗಲಾಟೆ ಆಗಿತ್ತು, ಏನಿದೆ ಮಾಹಿತಿ?
ಹೌದು ಪ್ರಭು, ಕುಡಿದ ಏನು ಮತ್ನಲ್ಲಿ ಏನು ಸಿಗರೆಟ್ ನ ಲೈಟರ್ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಕೊಳೆಯಲ್ಲಿ ಅಂತ್ಯವಾಗಿರುವಂತದ್ದು. ಇದು ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಮ್ಮಸಂದ್ರದಲ್ಲಿ ಒಂದು ಟೂರ್ನಿಮೆಂಟ್ ಅನ್ನ ಏನು ಆಯೋಜನೆ ಮಾಡಿರ್ತಾರೆ, ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ. ಈ ಕ್ರಿಕೆಟ್ ಟೂರ್ನಿಮೆಂಟ್ ಅಲ್ಲಿ ಪ್ರಶಾಂತ್ ಜೊತೆಗೆ ಈ ರೋಷನ್ ಎಲ್ಲರೂ ಕೂಡ ಭಾಗವಹಿಸಿರ್ತಾರೆ. ಪ್ರಶಾಂತ್ ಟೀಮ್ ಸೋತಿರುತ್ತೆ, ರೋಷನ್ ಟೀಮ್ ಗೆದ್ದಿರುತ್ತೆ. ಈ ಒಂದು ಸಂದರ್ಭದಲ್ಲೇ ಇವರಿಗೆ ಒಂದು ರೀತಿಯಾಗಿ ಕ್ಲಾಶ್ ಆಗಿರುತ್ತೆ. ಜೊತೆಗೆ ಆ ಕ್ರಿಕೆಟ್ ಟೂರ್ನಿಮೆಂಟ್ ಆದ ಬಳಿಕ ಅದೇ ಒಂದು ಮೈದಾನದಲ್ಲಿ ಏನು ಪಾರ್ಟಿ ಮಾಡ್ತಾರೆ. ಎಣ್ಣೆ ಪಾರ್ಟಿ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಪಾರ್ಟಿಯಲ್ಲಿ ಸಿಗರೆಟ್ ಅಂಟಿಸ್ಕೊಳ್ಳೋದಕ್ಕೆ ಲೈಟರ್ ಅನ್ನ ಏನು ಪ್ರಶಾಂತ್ ಕೇಳ್ತಾನೆ ರೋಷನ್ ಬಳಿ. ಈ ಒಂದು ಸಂದರ್ಭದಲ್ಲಿ ರೋಷನ್ ಲೈಟರ್ ಅನ್ನ ಕೊಡೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಮಾತಿನ ಚಕಮಕಿ ನಡೆಯುತ್ತೆ. ಮಾತಿನ ಚಕಮಕಿ ಗಲಾಟೆಗೆ ತಿರುಗಿ ಬಿಯರ್ ಬಾಟ್ಲಿಗಳಲ್ಲಿ ಏನು ಒಡೆದಾಡ್ಕೊಳ್ತಾರೆ. ಈ ಒಂದು ಸಂದರ್ಭದಲ್ಲಿ ರೋಷನ್ಗೆ ಏನು ನಾಲಿಗೆ ಕಟ್ಟಾಗ್ತದೆ. ಆತ ಏನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತನ್ನ ಸಫಾರಿ ಕಾರ್ನಲ್ಲಿ ಹತ್ತಿ ಹೋಗೋದಕ್ಕೆ ಏನು ಮುಂದಾಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಆ ಪ್ರಶಾಂತ್ ಏನಿದ್ದಾನೆ ಈತ ಏನು ರೋಷನ್ಗೆ ಬೆನ್ನತ್ತಾನೆ. ಜೊತೆಗೆ ಕಾರ್ನಲ್ಲಿ ಕಿಟಕಿಯಲ್ಲಿ ಇಣುಕಿ ಜೊತೆಗೆ ಜೋತಾಡಿಕೊಂಡಿರ್ತಾನೆ. ಆದ್ರೂ ಕೂಡ ಏನಿಂತಾರೆ ಈ ರೋಷನ್ ಕಾರ್ನ ಚಲಾಯಿಸ್ಕೊಂಡೇ ಹೋಗ್ತಾನೆ. ಸುಮಾರು 1 ಕಿಲೋಮೀಟರ್ ದೂರ ಚಲಾಯಿಸ್ಕೊಂಡು ಹೋಗ್ತಾನೆ. ಕಾರ್ನಲ್ಲಿ ಆತ ಜೋತಾಡ್ಕೊಂಡಿದ್ರು ಕೂಡ ಆತನನ್ನ ಬಿಡೋದಿಲ್ಲ, ಕಾರನ್ನ ನಿಲ್ಸೋದು ಕೂಡ ಇಲ್ಲ. ಹೋದಂತ ಸಂದರ್ಭದಲ್ಲಿ ಆತನಿಗೆ ಎಂತಂದ್ರೆ ಕಿರಿಸಿಕೊಳ್ತಾನೆ. ಮತ್ತೆ ಕಾರನ್ನು ನಿಲ್ಸುವಂತ ಹೇಳಿದ್ರು ಕೂಡ ರೋಷನ್ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ. ಅಲ್ಲಿ ರಸ್ತೆ ಬದಿ ಇದ್ದಂತಹ ಮರಕ್ಕೆ ಡಿಕ್ಕಿ ಹೊಡೆದು ಜೊತೆಗೆ ಅಲ್ಲಿ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದಿರುವಂತದ್ದು. ಕೂಡಲೇ ಅಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ಪ್ರಶಾಂತ್ನ ಕೂಡಲೇ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗ್ತದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತದ್ದು. ಈ ಒಂದು ಆಕ್ಸಿಡೆಂಟ್ ಅಂತ ಹೇಳಿ ತಿಳಿದು ಬಂದಿರುತ್ತದೆ. ಕಂಪ್ಲೇಂಟ್ ನೀಡಿದಂತಹ ಅವರ ತಾಯಿ ಈಗಾಗಲೇ ಏನು ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತದ್ದು. ಜೊತೆಗೆ ಏನು ಆರೋಪಿ ಇದ್ದಾನೆ ರೋಷನ್ ಕೂಡ ವಶಕ್ಕೆ ಪಡೆದಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಅಂಬರೀಶ್.